ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಾವು ಲಾಸ್ಟ್ ವಿಡಿಯೋದಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಆ ವಿಡಿಯೋದಲ್ಲಿ ಬೆಳಕಿನ ಗುಣಗಳ ಬಗ್ಗೆ, ಬೆಳಕಿನ ಪ್ರತಿಫಲನದ ಬಗ್ಗೆ, ಪ್ರತಿಫಲನದ ನಿಯಮದ ಬಗ್ಗೆ ಮತ್ತು ದರ್ಪಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮತ್ತೆ ಆ ದರ್ಪಣಗಳಲ್ಲಿ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವಗಳ ಬಗ್ಗೆನೂ ಅಧ್ಯಯನ ಮಾಡಿದ್ವಿ. ದರ್ಪಣಗಳಲ್ಲಿ ಎರಡು ರೀತಿಯ ದರ್ಪಣಗಳು, ಒಂದು ಸಮತಲ ದರ್ಪಣ, ಇನ್ನೊಂದು ಗೋಳೀಯ ದರ್ಪಣಗಳು ಅಂತೇಳಿ ಅಧ್ಯಯನ ಮಾಡಿದ್ವಿ. ಗೋಳೀಯ ದರ್ಪಣದಲ್ಲಿ ಮತ್ತೆ ಎರಡು ಪ್ರಕಾರದ ದರ್ಪಣಗಳು ಬರ್ತಾವ. ಒಂದು ನಿಮ್ನ ದರ್ಪಣ, ಇನ್ನೊಂದು ಪೀನ ದರ್ಪಣ ಅಂತೇಳಿ. ನಿಮ್ನ ದರ್ಪಣ ಅಂದ್ರೆ ಪ್ರತಿಫಲಿಸುವ ಮೇಲ್ಮೈ ಏನಾಗಿರ್ಬೇಕಪ್ಪ ಅಂತಂದ್ರ ಒಳಮುಖ ಭಾಗ ಇರ್ಬೇಕು. ಪ್ರತಿಫಲಿಸುವ ಮೇಲ್ಮೈ ಒಳಮುಖ ಭಾಗ ಇದ್ರೆ ಅದನ್ನ ನಿಮ್ನ ದರ್ಪಣ ಅಂತೀವಿ. ಪ್ರತಿಫಲಿಸುವ ಮೇಲ್ಮೈ ಹೊರಮುಖ ಭಾಗ ಇದ್ರೆ ಅದಕ್ಕೆ ಪೀನ ದರ್ಪಣ ಅಂತ ಕರಿತೀವಿ ಅಂತ ಹೇಳಿ ನೋಡಿದ್ವಿ. ಗೋಳೀಯ ದರ್ಪಣ ಯಾಕೆ ಕರಿತೀವಪ್ಪ ಅಂತಂದ್ರೆ ಇವು ಗೋಲಾಕಾರದಲ್ಲಿ ಇರೋದ್ರಿಂದ ಇವು ಗೋಳೀಯ ದರ್ಪಣಗಳಂತ ಕರಿತೀವಿ ಅಂತ ಹೇಳಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ಅಧ್ಯಯನ ಮಾಡಲಿದ್ದೇವಪ್ಪ ಅಂತಂದ್ರ ಗೋಳೀಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಲವು ಪದಗಳ ಅರ್ಥಗಳ ಬಗ್ಗೆ. ಅಂದ್ರೆ ಗೋಳೀಯ ದರ್ಪಣಗಳ ಬಗ್ಗೆ ಕೆಲವು ಪದಗಳು ಬರ್ತಾವ. ಮುಂದೆ ಓದ್ದಂಗ ಅಂದ್ರೆ ದ್ವಿತೀಯ ರಂಧ್ರ ಅಂತ ಬರ್ತದ, ದರ್ಪಣದ ಧ್ರುವ ಅಂತ ಬರ್ತದ, ವಕ್ರತಾ ಕೇಂದ್ರ ಅಂತ ಬರ್ತದ, ಪ್ರಧಾನಾಕ್ಷ ಅಂತ ಹೇಳಿ ಬರ್ತದ, ವಕ್ರತಾ ತ್ರಿಜ್ಯ ಅಂತ ಹೇಳಿ ಬರ್ತದ. ಇವು ದರ್ಪಣಗಳಲ್ಲಿ ನಾವು ಸಂಕೇತಗಳನ್ನು ಕೊಟ್ಟಿದ್ವಿ. ಅವು ಹೆಸರು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬೇಕು ಇವು ಎಲ್ಲಿದಾವ ಏನು ಅಂತ ಹೇಳಿ ಗೊತ್ತಾಗ್ಬೇಕು. ಸೊ ಅದ್ರ ಬಗ್ಗೆ ಸ್ವಲ್ಪ ಪದಗಳ ಅರ್ಥಗಳ ಬಗ್ಗೆನೂ ನಾವೇನ್ ಮಾಡ್ಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದ. ಸೊ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ದ್ವಿತೀಯ ರಂಧ್ರ ಅಂತ ಕರಿತೀವಿ. ದ್ವಿತೀಯ ರಂಧ್ರ ಅಂದ್ರೆ ಇದೊಂದು ಗೋಳೀಯ ದರ್ಪಣ ಅಂತ ತಿಳ್ಕೊಳ್ಳಿ. ಗೋಳಾಕಾರದ ದರ್ಪಣ. ಈ ಗೋಳಾಕಾರದ ದರ್ಪಣದಲ್ಲಿ ದ್ವಿತೀಯ ರಂಧ್ರ ಎಲ್ಲದಪ್ಪ ಅಂತಂದ್ರ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸಕ, ಅದಕ್ಕ ವ್ಯಾಸಕ ನಾವೇನಂತ ಕರಿತೀವಿ, ದ್ವಿತೀಯ ರಂಧ್ರ ಅಥವಾ ಅಪ್ರೇಚರ್ ಅಂತ ಕರಿತೀವಿ. ಇದಕ್ಕೆ ಎಂ ಮತ್ತು ಎನ್ ಅಕ್ಷರದಿಂದ, ಎಂ ಮತ್ತು ಎನ್ ಅಕ್ಷರದಿಂದ ಇವೇನು ತುದಿಗಳವಲ್ಲ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಏನದಲ್ಲ, ಇದು ಹೊರಮುಖ ಮತ್ತು ಒಳಮುಖ ಮೇಲ್ಮೈ ಏನದಲ್ಲ, ಆ ಮೇಲ್ಮೈಗೆ ನಾವು ದ್ವಿತೀಯ ರಂಧ್ರ ಅಥವಾ ಅಪ್ರೇಚರ್ ಅಂತ ಕರಿತೀವಿ. ನೆಕ್ಸ್ಟ್ ದರ್ಪಣದ ಧ್ರುವ. ಧ್ರುವ ಅಂದ್ರೆ ಕೇಂದ್ರನು ಅಂತ ಹೇಳಿ ಕರಿಬಹುದು. ಇದೇನ್ ನಡಬರ್ಕ್ ಏನಿರ್ತದಲ್ಲ, ಇದು ದರ್ಪಣದ ಧ್ರುವ. ಹಾಗಾದ್ರೆ ನಾವು ಚಿತ್ರದಲ್ಲಿ ನೋಡ್ಬೋದು, ಈ ಸೈಡ್ ನೋಡ್ಬೋದು. ಎಂ ಮತ್ತು ಎನ್, ಈ ಎಂ ಮತ್ತು ಎನ್ ಅನ್ನು ನಾವೇನಂತ ಕರಿತೀವಿ, ದ್ವಿತೀಯ ರಂಧ್ರ ಅಂತ ಕರಿತೀವಿ. ಇದು ದರ್ಪಣದ ಧ್ರುವ, ಕೇಂದ್ರ ಮಧ್ಯವನ್ನು ನಾವೇನಂತ ಕರಿತೀವಿ, ದರ್ಪಣದ ಧ್ರುವ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ನೋಡಿದ ಹಾಗೆ ಈಗ ನಿಮಗೆ ದರ್ಪಣದ ಧ್ರುವವನ್ನು ನಾವು ಪಿ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಪಿ ಎಂಬ ಅಕ್ಷರದಿಂದ ಏನ್ ಮಾಡ್ತೀವಿ, ಸೂಚಿಸ್ತೀವಿ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ್ರ ವಕ್ರತಾ ಕೇಂದ್ರ ಬರ್ತದೆ. ವಕ್ರತಾ ಕೇಂದ್ರ. ಈ ಒಂದು ವೃತ್ತ ಅದ ಅಂತಂದ್ರ, ಇದೊಂದು ಗೋಲಾಕಾರದ ವೃತ್ತ ಅದ ಅಂತಂದ್ರೆ ಇದಕ್ಕೊಂದು ಕೇಂದ್ರ ಇರ್ತದೆ. ಈ ವಕ್ರತಾ ಕೇಂದ್ರ ಅಂತಂದ್ರೆ ಒಂದು ವೃತ್ತಕ್ಕೆ ಕೇಂದ್ರ ಇರ್ತದಲ್ಲ, ಆ ಕೇಂದ್ರಕ್ಕೆ ಅಂದ್ರೆ ಈ ಗೋಳೀಯ ಕೇಂದ್ರಕ್ಕೆ, ದರ್ಪಣದ ಕೇಂದ್ರಕ್ಕೆ ನಾವು ವಕ್ರತಾ ಕೇಂದ್ರ ಅಂತ ಕರಿತೀವಿ. ಇದಕ್ಕೆ ಸಿ ಅಕ್ಷರದಿಂದ ಗುರುತಿಸಿದೆವು. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ್ರ ಪ್ರಧಾನಾಕ್ಷ. ಪ್ರಧಾನ ಅಕ್ಷ ಬರ್ತದೆ. ಪ್ರಧಾನ ಅಕ್ಷ ಈಗ ನೋಡಿರ್ಬೋದು ನೀವು. ಪ್ರಧಾನಾಕ್ಷ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದೊಂದು ದರ್ಪಣ ಎಂ ಮತ್ತು ಎನ್ ಐತೆನದಲ್ಲ, ಇದೆ ವಕ್ರತಾ ಕೇಂದ್ರ ಸಿ ಅಂತ ಕರಿದೀವಲ್ಲ, ಸಿ ಇವು ಮತ್ತು ದರ್ಪಣದ ಧ್ರುವ ಪಿ ಅಂತ ಕರಿದೀವಲ್ಲ, ಇಲ್ಲಿ ಒಂದು ಸರಳ ರೇಖೆ ಎಳಿತೀವಿ. ಸರಳ ರೇಖೆ ಎಳಿತೀವಲ್ಲ, ಈ ಸರಳ ರೇಖೆಗೆ ನಾವು ಪ್ರಧಾನಾಕ್ಷ ಅಂತ ಕರಿತೀವಿ. ಅಂದ್ರೆ ವಕ್ರತಾ ಕೇಂದ್ರದಿಂದ ಮತ್ತು ದರ್ಪಣದ ಧ್ರುವದವರೆಗೆ ಒಂದು ಸರಳ ರೇಖೆಯನ್ನು ಎಳಿತೀವಿ. ಆ ಸರಳ ರೇಖೆಗೆ ನಾವು ಪ್ರಧಾನಾಕ್ಷ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವಕ್ರತಾ ತ್ರಿಜ್ಯ ಅಂತ ಬರಿತೀವಿ. ವಕ್ರತಾ ತ್ರಿಜ್ಯ ಒಂದು ವೃತ್ತ ಅದ ರೀ. ವೃತ್ತದ ಕೇಂದ್ರದ ಹಿಡ್ಕೊಂಡು ಇದು ಏನಿದು ವ್ಯಾಸ ಅಂತ ಹೇಳಿ ನಾವು ಕರಿತೀವಲ್ಲ, ಇಲ್ಲಿ ದಂಡಿತನ, ಇದನ್ನ ನಾವು ಇರ್ತಕ್ಕಂಥ ದೂರವನ್ನು ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಲ್ಲ. ಹಾಗೆ ಇದು ಒಂದು ಗೋಳೀಯ ದರ್ಪಣದ ಒಂದು ಸಿನಿಂದ ಪೀಗಿರ್ತಕ್ಕಂತಹ ದೂರವನ್ನು ನಾವೇನಂತ ಕರಿತೀವಿ, ವಕ್ರತಾ ತ್ರಿಜ್ಯ. ಇದು ಆರ್ ಅಕ್ಷರದಿಂದ ಸೂಚಿಸ್ತೀವಿ. ಇದನ್ನು ಆರ್ ಅಕ್ಷರದಿಂದ ಸೂಚಿಸ್ತೀವಿ.
ಇವು ನಿಮಗೆ ದ್ವಿತೀಯ ರಂಧ್ರ ಅಂದ್ರೆ ಗೊತ್ತಾಯ್ತು. ಈ ಎಂ ಮತ್ತು ಎನ್ ಅಕ್ಷರಗಳನ್ನು ಎಂ ಮತ್ತು ಎನ್ ಈ ಅಕ್ಷರಗಳನ್ನು ದ್ವಿತೀಯ ರಂಧ್ರ ಅಂತ ಕರಿತೀವಿ. ಇವು ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ವ್ಯಾಸವನ್ನು ಹೊಂದಿರ್ತದ. ಅಪೇಚರ್ ಅಂತೇಳಿ ಇಂಗ್ಲಿಷ್ದಾಗ ಕರಿತೀವಿ. ದರ್ಪಣದ ಧ್ರುವವನ್ನು ನಾವು ಪಿ ಎಂಬ ಅಕ್ಷರದಿಂದ ಸೂಚಿಸಿ, ವಕ್ರತಾ ಕೇಂದ್ರ ಅಂದ್ರೆ ಇದೊಂದು ವೃತ್ತದ ರೀತಿಯಲ್ಲಿ ಭಾಸವಾಗ್ತದ ದರ್ಪಣ. ಅದರ ಕೇಂದ್ರವನ್ನು ಸಿ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಪ್ರಧಾನಾಕ್ಷ ಅಂತಂದ್ರ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಗೆ ನಾವೇನಂತ ಕರಿತೀವಿ, ಪ್ರಧಾನಾಕ್ಷ ಅಂತ ಕರಿತೀವಿ. ವಕ್ರತಾ ಕೇಂದ್ರ ಅಂತಂದ್ರೆ ಏನಪ್ಪ, ವಕ್ರತಾ ತ್ರಿಜ್ಯ ಅಂದ್ರೆ ಏನು, ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವಗಳ ನಡುವಿನ ದೂರವನ್ನು ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ಇದನ್ನು ಆರ್ ಎಂಬ ಅಕ್ಷರದಿಂದ ನಾವೇನ್ ಮಾಡ್ತೀವಿ, ಗುರುತಿಸ್ತೀವಿ. ಸೊ ನೆಕ್ಸ್ಟ್, ಇವು ಗೋಳಿಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಲವು ಪದಗಳಾದವು. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂತಂದ್ರ, ನಿಮ್ನ ದರ್ಪಣದಲ್ಲಿ ಸಂಗಮ ದೂರ ಅಥವಾ ಸಂಗಮ ಬಿಂದು. ನಿಮ್ನ ದರ್ಪಣದಲ್ಲಿ ಸಂಗಮ ಬಿಂದು. ಸಂಗಮ ಬಿಂದು ಅಂದ್ರೆ ಮೊದಲು ನಮ್ಗೆ ಏನಂತ ಹೇಳಿ ಗೊತ್ತಾಗ್ತದೆ. ಸಂಗಮ ಬಿಂದು ಅಂದ್ರೆ ಏನಲ್ರಿ, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ನಿಮ್ನ ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲಿಸುವ ಕಿರಣಗಳು ಪ್ರಧಾನಾಕ್ಷದ ಒಂದು ಬಿಂದುವಿನಲ್ಲಿ ಸಂಧಿಸ್ತಾವ. ಈ ಬಿಂದುವನ್ನೇ ನಾವು ಸಂಗಮ ಬಿಂದು ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಏನಾಗತ್ತ, ಪ್ರಧಾನಾಕ್ಷ ಇದು ಅದಲ್ಲ, ಈ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಕಿರಣಗಳು ಹೋಲಾಗತ್ತಾವ. ಈ 4 ಕಿರಣಗಳು ಬಂದು ಇಲ್ಲಿ ಒಂದು ಸ್ಥಳದಲ್ಲಿ ಏನಾಗತ್ತಾವ, ಸಂಧಿಸ್ಲಾಗತ್ತಾವ, ಸೇರಾಗತ್ತಾವಲ್ಲ. ಈ ಬಿಂದುಗೆ ನಾವು ಸಂಗಮ ಬಿಂದು ಅಂತ ಕರಿತೀವಿ. ಇದಕ್ಕೆ ಎಫ್ ಎಂಬ ಸಂಕೇತದಿಂದ ಸೂಚಿಸ್ತೀವಿ, ಕ್ಯಾಪಿಟಲ್ ಎಫ್ ನಿಂದ ಸೂಚಿಸ್ತೀವಿ. ಇಲ್ಲಿ ಇನ್ನೊಂದು ಪದ ಬರ್ತದ್ರಿ, ಸಂಗಮ ದೂರ ಅಂತ ಹೇಳಿ ಬರ್ತದೆ. ಸಂಗಮ ದೂರ ಅಂತ ಹೇಳಿ ಬರೀತದೆ. ಈ ಸಂಗಮ ದೂರ ಅಂದ್ರೆ ಏನಪ್ಪಾ ಅಂತಂದ್ರ, ಈ ಎಫ್ ಮತ್ತು ಪಿ ಗಳ ಮಧ್ಯೆ ಇರತಕ್ಕಂತ ದೂರ, ಎಫ್ ನಿಂದ ಪಿ ಗಿರ್ತಕ್ಕಂತಹ ದೂರ, ಸಂಗಮ ಬಿಂದು ಮತ್ತು ದರ್ಪಣದ ಧ್ರುವ ನಡುವಿನ ದೂರವನ್ನು, ಸಂಗಮ ಬಿಂದು ಇದು ಮತ್ತು ದರ್ಪಣದ ಧ್ರುವ ಇದು, ಈ ನಡಬರ್ಕಿರ್ತಕ್ಕಂತಹ ದೂರವನ್ನೇ ನಾವೇನಂತ ಕರಿತೀವಿ, ಸಂಗಮ ದೂರ. ಇದು ಎಫ್ ಎಂಬ ಸಂಕೇತದಿಂದ ಸೂಚಿಸ್ತೀವಿ, ಸ್ಮಾಲ್ ಎಫ್. ಅದಕ್ಕೆ ಕ್ಯಾಪಿಟಲ್ ಎಫ್ ಏನು, ಸಂಗಮ ಬಿಂದು, ಸ್ಮಾಲ್ ಎಫ್ ಏನು, ಸಂಗಮ ದೂರ. ಎಫ್ ಮತ್ತು ಪಿ ಇರ್ತಕ್ಕಂತಹ ದೂರವನ್ನೇ ನಾವು ಸಂಗಮ ದೂರ ಅಂತ ಕರಿತೀವಿ. ಇದು ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಪೀನ ದರ್ಪಣದಲ್ಲಿ ಸಂಗಮ ಬಿಂದು. ಪೀನ ದರ್ಪಣದಲ್ಲಿ ಸಂಗಮ ಬಿಂದು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಪೀನ ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲಿಸುವ ಕಿರಣಗಳು ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗ್ತವೆ. ಈ ರೀತಿಯಾಗಿ ಬಂದಂತಹ ಕಿರಣಗಳು ಒಂದು ಬಿಂದುವಿನಿಂದ ಏನು ಬಂದಂತೆ ಭಾಸವಾಗ್ತದ. ಈ ಬಿಂದುವಿಗೆ ನಾವು ಏನಂತ ಕರಿತೀವಿ, ಸಂಗಮ ಬಿಂದು ಅಂತ ಕರಿತೀವಿ. ಇದನ್ನು ಕೂಡ ಕ್ಯಾಪಿಟಲ್ ಎಫ್ ನಿಂದ ನಾವೇನ್ ಮಾಡ್ತೀವಿ, ಸೂಚಿಸ್ತೀವಿ. ಸೇಮ್ ಇದನ್ನು ಇರತಕ್ಕಂಥ ದೂರವನ್ನು ನಾವೇನಂತ ಕರಿತೀವಿ, ಸಂಗಮ ದೂರ ಅಂತ ಹೇಳಿ ಕರಿತೀವಿ. ಇನ್ನೊಂದು ಇಲ್ಲಿ ನೀವೇನ್ ತಿಳ್ಕೊಳ್ಬೇಕಾಗಿರತಕ್ಕಂಥ ಅಂಶ ಅಂದ್ರೆ ಏನಪ್ಪಾ ಅಂತಂದ್ರ, ನಾವು ಎಫ್ ನಿಂದ ಪಿ ಗಿರ್ತಕ್ಕಂತಹ ದೂರವನ್ನು ನಾವೇನಂತ ಕರಿತೀವಿ, ಸಂಗಮ ದೂರ ಅಂತ ಕರಿತೀವಿ. ಎಫ್ ನಿಂದ ಪಿ ಗಿರ್ತಕ್ಕಂತಹ ದೂರವನ್ನು ಸಂಗಮ ದೂರ ಅಂತ ಕರಿತೀವಿ, ಎಫ್ ಅಂತ ಕರಿತೀವಿ. ಅದೇ ರೀತಿ ಸಿ ನಿಂದ ಪಿ ಗಿರ್ತಕ್ಕಂತಹ ದೂರವನ್ನು ಸ್ಮಾಲ್ ಎಫ್ ಆಗ್ತದೆ, ಎರಡು ಸ್ಮಾಲ್ ಎಫ್ ಆಗ್ತದೆ. ಅದರ ಸಲುವಾಗಿ ನಾವು ಸಿ ನಿಂದ ಪಿ ಗಿರ್ತಕ್ಕಂತಹ ದೂರಕ್ಕೆ ನಾವೇನು ವಕ್ರತಾ ತ್ರಿಜ್ಯ ಅಂತ ಕರಿತೀವಲ್ಲ, ಅದಕ್ಕಾಗಿ ಸಂಗಮ ದೂರವು ಏನಿರ್ತದಪ್ಪ ಅಂತಂದ್ರೆ ವಕ್ರತಾ ತ್ರಿಜ್ಯದ 2ರಷ್ಟಿರುತ್ತದೆ. ಅದಕ್ಕೆ R=2F ಅಂತ ಹೇಳಿ ಬರಿತೀವಿ. ಇವು ಇಷ್ಟು ಏನವಪ್ಪ ಅಂತಂದ್ರೆ ಗೋಳಿಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಲವು ಪದಗಳ ಅರ್ಥಗಳ ಬಗ್ಗೆ ತಿಳ್ಕೊಂಡ್ರಿ. ನಿಮ್ನ ದರ್ಪಣದಲ್ಲಿ ಸಂಗಮ ಬಿಂದುಗಳ ಬಗ್ಗೆ ತಿಳ್ಕೊಂಡ್ರಿ. ಪೀನ ದರ್ಪಣದಲ್ಲಿ ಸಂಗಮ ಬಿಂದುವಿನ ಬಗ್ಗೆನೂ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ನಾವ್ ಎಲ್ಲಿ ಹೋಗ್ತೀವಪ್ಪ ಅಂತಂದ್ರ, ಪೀನ ದರ್ಪಣದಲ್ಲಿ ಸಂಗಮ ಬಿಂದು, ಇದನ್ನು ಅಧ್ಯಯನ ಮಾಡಿವಿ. ಗೋಳಿಯ ದರ್ಪಣಗಳಿಂದ ಪ್ರತಿಬಿಂಬಗಳ ಉಂಟಾಗುವಿಕೆ. ನಾವು ಆಲ್ರೆಡಿ 7ನೇ ತರಗತಿಯಲ್ಲಿ ಅಧ್ಯಯನ ಮಾಡಿವಿ. ಆ ಅಧ್ಯಯನದ ಪ್ರಕಾರ ನೋಡ್ಬೋದು. ಇಲ್ಲೊಂದು ಕ್ಯಾಂಡಲ್ ಇಟ್ಟಿವಿ ಅಂತ ತಿಳ್ಕೊಳ್ರಿ. ಈ ಕ್ಯಾಂಡಲ್ ಇಂದ ಹೊರಹೊಮ್ಮತಕ್ಕಂತಹ ಬೆಳಕಿನ ಕಿರಣಗಳು ಏನಲ್ಲತ್ತವಪ್ಪ, ಇಟ್ಟಿವಿ. ಇಲ್ಲೊಂದು ಪರದೆ ಇಟ್ಟಿವಿ.
ಈ ಪರದೆಯ ಮೇಲೆ ಏನಾಗತ್ತದಪ್ಪ ಅಂತಂದ್ರೆ ಇಲ್ಲೊಂದು ಆಬ್ಜೆಕ್ಟ್ ಯಾವುದಾದ್ರೂ ನಾವು ನಿಮ್ನ ದರ್ಪಣ ಇಟ್ಟಿರ್ಬೋದು, ಪೀನ ದರ್ಪಣ. ಹೀಗೆ ಬಂದಂತಹ ಕಿರಣಗಳು ಯಾವ ರೀತಿ ಬಿಹೇವ್ ಮಾಡಿ ಒಂದು ನಮಗೆ ಪ್ರತಿಬಿಂಬ ಈ ಪರದೆಯ ಮೇಲೆ ಉಂಟಾಗ್ತದೆ ಅನ್ನೋದು ಅಧ್ಯಯನ ಮಾಡ್ತೀವಿ ನಾವು. ಗೋಳಿಯ ದರ್ಪಣಗಳಿಂದ ಪ್ರತಿಬಿಂಬಗಳು ಯಾವ ರೀತಿ ಬಂದಂತ ಕಿರಣಗಳಿಂದ ಉಂಟಾಗ್ತದ, ನಿಮ್ನ ದರ್ಪಣ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಬಿಂಬ ಉಂಟಾಗ್ತದ, ಮತ್ತು ಪೀನ ದರ್ಪಣ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಬಿಂಬ ಉಂಟಾಗ್ತದೆ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ನೋಡೋಣ ಒಂದೊಂದು ಕಿರಣಗಳ ಬಗ್ಗೆ ಅಧ್ಯಯನ ಮಾಡೋಣ, ನಿಯಮಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲಿಗೆ ಯಾವ್ದು ಬರ್ತದಪ್ಪ ಅಂತಂದ್ರ ನಿಮ್ನ ಮತ್ತು ಪೀನ ದರ್ಪಣಗಳಲ್ಲಿ ಏನಾಗತ್ತದಪ್ಪ ಅಂತಂದ್ರ ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಕನಿಷ್ಠ 2 ಪ್ರತಿಫಲಿಸಿದ ಕಿರಣಗಳನ್ನು ತೆಗೆದುಕೊಳ್ಬೇಕು, ಸ್ಥಾನವನ್ನು ತಿಳಿದುಕೊಳ್ಬೇಕು. ಒಂದನೇದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಕಿರಣ ಪ್ರತಿಫಲನದ ನಂತರ ನಿಮ್ನ ದರ್ಪಣದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಅಥವಾ ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮ ದೂರ ಬಂದಂತೆ ಏನಾಗ್ತದಪ್ಪ ಅಂದ್ರೆ ಕಾಣಿಸ್ತದೆ. ನೋಡ್ಬೋದು ಇದು ನಿಮ್ನ ದರ್ಪಣದಲ್ಲಿ ಪ್ರಧಾನ ಅಕ್ಷ ಅಂತ ಕರಿತೀವಿ. ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಕಿರಣ ಹೊಂಟದ, ಬಂದ್ ಏನಾಗ್ತದೆ ಪ್ರಧಾನ ಸಂಗಮ ಬಿಂದುವಿನಿಂದ ಹೊರ ಬಂದಂತೆ ಏನಾಗ್ತದೆ ಭಾಸ ಆಗ್ಲತ್ತ. ಅದೇ ರೀತಿ ಪೀನ ದರ್ಪಣದಲ್ಲಿ ನೋಡ್ಬೋದು, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದಂತಹ ಕಿರಣವು ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಪ್ರಧಾನ ಸಂಗಮದಿಂದ ದೂರ ಹೋದಂತೆ ಭಾಸ ಆಗ್ಲತ್ತದ. ಪೀನ ದರ್ಪಣ ಇದ್ದಂತಹ ಸಂದರ್ಭದಲ್ಲಿ ಸಂಗಮ ಬಿಂದುವಿನಿಂದ ಹೋದ್ರ ಇದು ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮದಿಂದ ದೂರ ಹೋದಂತೆ ಭಾಸ ಆಗ್ತದೆ. ಇದು ಒಂದೇದು. ಎರಡನೇದನ್ನ ನೋಡ್ಬೇಕಾದ್ರ ಏನಾಗ್ತದ, ಪ್ರಧಾನ ಸಂಗಮ ಬಿಂದುವಿನ ಮೇಲೆ ಹಾದು ಹೋಗ್ತಕ್ಕಂತಹ ಕಿರಣವು ನಿಮ್ನ ದರ್ಪಣ ಇದ್ದಂತಹ ಸಂದರ್ಭದಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮಲಾಗತ್ತದ. ಸೊ ನೆಕ್ಸ್ಟ್ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಇಲ್ಲಿನೂ ನೋಡ್ರಿ ಸೇಮ್ ಅದೇ ರೀತಿ ಏನಾಗ್ತದಪ್ಪ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮತಕ್ಕಂತಹ ಕಿರಣವು ಏನಾಗ್ತದಪ್ಪ ಅಂತಂದ್ರ ಪ್ರಧಾನ ಸಂಗಮದಿಂದ ಮೇಲೆ ಬರ್ತಕ್ಕಂತಹ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಏನಾಗ್ತದ ಹೊರಹೊಮ್ಮಲಾಗತ್ತದ. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರ ವಕ್ರತಾ ಕೇಂದ್ರದ ಮೇಲೆ ಹಾದು ಹೋಗ್ತಕ್ಕಂತಹ ಕಿರಣವು ಮರಳಿ ಅದೇ ದಿಕ್ಕಿಗೆ ಏನಾಗ್ತದಪ್ಪ ಅಂತಂದ್ರ ಪ್ರಸರಣ ಆಗ್ಲಾಗತ್ತದ. ವಕ್ರತಾ ಕೇಂದ್ರದ ಮೇಲೆ ಹಾದು ಹೋಗ್ತಕ್ಕಂತಹ ಕಿರಣವು ಮರಳಿ ಅದೇ ದಿಕ್ಕಿನಲ್ಲಿ ಹೊಮ್ಮಲಾಗುತ್ತದೆ. ನಿಮ್ನ ದರ್ಪಣ ಇದ್ದಂತಹ ಸಂದರ್ಭದಲ್ಲಿ, ಪೀನ ದರ್ಪಣ ಇದ್ದಂತಹ ಸಂದರ್ಭದಲ್ಲಿಯೂ ಮರಳಿ ಅದೇ ದಿಕ್ಕಿ ಹೊರ ಹೊಮ್ಮಲಾಗುತ್ತೆ. ನೆಕ್ಸ್ಟ್ ನೋಡ್ಬೇಕಾದ್ರ ಈಗ ನೋಡ್ರಿ ಇಲ್ಲಿ ಏನಾಗ್ಲಾಗತ್ತದಪ್ಪ ಅಂತಂದ್ರ ನಿಮ್ನ ದರ್ಪಣ ಅಥವಾ ಪೀನ ದರ್ಪಣದ ಬಿಂದು ಪಿ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತದೆ. ಪತನ ಕಿರಣ ಮತ್ತು ಪ್ರತಿಫಲನ ಕಿರಣಗಳು ಪತನ ಬಿಂದುವಿನಲ್ಲಿ ಪ್ರಧಾನ ಅಕ್ಷದೊಂದಿಗೆ ಸಮಾನವಾಗಿ ಕೋನಗಳು ಉಂಟು ಮಾಡ್ತದ ಅಂತ ಹೇಳ್ತಾರೆ. ನೋಡ್ರಿ ಪ್ರಧಾನ ಬಿಂದುವಿನ ಮೂಲಕ ಹಾದು ಹೋಗ್ತಕ್ಕಂತಹ ಕಿರಣವು ಪ್ರಧಾನ ಅಕ್ಷದ ಓರೆಯಾಗಿ ಏನಾಗ್ಲಾಗತ್ತದಪ್ಪ ಅಂತರ ಹೊರಹೊಮ್ಮಲಾಗತ್ತದ. ಇಲ್ಲಿ ನಿಮ್ನ ಮತ್ತು ಪೀನ ದರ್ಪಣಗಳು ಎರಡೂ ಇದ್ದಂತಹ ಸಂದರ್ಭಗಳಲ್ಲಿ ಏನಾಗ್ಲತ್ತದ ಪ್ರಧಾನ ಅಕ್ಷದಿಂದ ಓರೆಯಾಗಿ ಹೊರಹೊಮ್ಮಲಾಗತ್ತದ. ಮತ್ತೇನಾಗ್ಲತ್ತ ಪ್ರಧಾನ ಅಕ್ಷ ಮತ್ತು ಪ್ರತಿಫಲನ ಕಿರಣ ಮತ್ತು ವಕ್ರೀಭವನ ಕಿರಣ ಇಷ್ಟೂ ಕಿರಣಗಳ ನಡುವೆ ಸಮಾನವಾದ ಕೋನಗಳು ಏನ್ ಮಾಡ್ಲತ್ತದ ಉಂಟು ಮಾಡ್ಲಾಗತ್ತದ ಅಂತ ಹೇಳ್ತದೆ. ಇವಿಷ್ಟು ಏನಪ್ಪ ಅಂತಂದ್ರ ನಿಮ್ನ ಗೋಳಿಯ ದರ್ಪಣಗಳಲ್ಲಿ ಪ್ರತಿಬಿಂಬಗಳ ಉಂಟಾಗುವಿಕೆ. ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ನ ದರ್ಪಣದಿಂದ ಪ್ರತಿಬಿಂಬಗಳ ರಚನೆಯ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು.